ಇವತ್ತಿನ ದಿವಸ ನಮ್ಮ ಕಟಾವ ಗ್ರಾಮದಲ್ಲಿ ಚಿಂಚಲಿ ಮಾಯಕ್ಕ ದೇವಿಯ ಬಹಳ ಸುಂದರವಾಗಿರುವ ಜಾತ್ರಾ ಮಹೋತ್ಸವವನ್ನು ನೀವೆಲ್ಲ ಆಚರಿಸ್ತಾ ಇದ್ದೀರಿ. ನಿನ್ನೆ ದಿವಸ ನಮ್ಮ ಗುರುಬಸ್ ಅವರು ಫೋನ್ ಮಾಡಿ ನೀವು ಬರಲೇಬೇಕು ಅಂತಂದಾಗ ನಾನು 2 ಗಂಟೆಗೆ ನಮ್ಮದು ಸಂಚಾರಿ ಪ್ರವಚನ ಚಾಲು ಐತ್ರಿ ಜಮಖಂಡಿ ತಾಲೂಕಿನೊಳಗೆ. 2 ಗಂಟೆಗೆ ಪ್ರವಚನ ಮುಗಿತದ. ರಾತ್ರಿ 2 ಗಂಟೆ ಮಕ್ಕೊಂಡ್ವಿ. ಮತ್ತೆ ಮುಂಜಾನೆ ಬೇಗ ಎದ್ದು ನಮ್ಮ ಗುರುಬಸ್ ಅವರು 9 ಗಂಟೆಗೆ ಬರಲೇಬೇಕು ನೀವು ಅಂತಂದಾಗ ಬಹಳ ಅಭಿಮಾನದಿಂದ ಈ ವೇದಿಕೆ ಮೇಲೆ ಬಂದ್ವಿ. ಅಂತಹ ನಮ್ಮ ಬಹಳ ಪ್ರೀತಿ ಇಟ್ಕೊಂಡಿರತಕ್ಕಂಥ ನಮ್ಮ ಗುರುಬಸ್ಸು ಮಡಿವಾಳ ಅವರು, ನಮ್ಮ ಬೀಳೂರಿನವರು ಇಲ್ಲಿ ಬಂದು ಈಗ ಅಥಣಿ ಒಳಗೆ ಸೆಟ್ಲ್ ಆಗ್ಯಾರ. ಅವರು ಸಹಿತ ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ಅದೇ ರೀತಿ ನಮ್ಮ ಸಂಗೀತ ಬಳಗದವರು ನಮ್ಮ ಎಷ್ಟು ಚಂದ ಹಾಡಿದ್ರು ನೋಡ್ರಿ ಅವಂಗ. ಅವ್ರ ಬಾಯಿಂದ ಇನ್ನೂ ಕೇಳ್ಬೇಕು ಅನಿಸ್ತಿತ್ತು. ಹೇಳ್ತಾರೆ ಬಸವಣ್ಣವರು, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರಿಯಾಯುಷ್ಯವಿತ್ತು, ವೇದವ ಓದಿದ ಬ್ರಹ್ಮನ ಶಿರವು ಹೋಗಿತ್ತು, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಇದರ ಅರ್ಥ ಮಾಡ್ಕೊಳ್ಬೇಕು ನೀವು. ಅವರು ನಾದ ಮಾಡಿದ್ರು, ಅವರ ನಾದದೊಳಗೆ ಏನಿತ್ತು ಅಂದ್ರೆ ಅಹಂಕಾರ ಇದ್ದಿದ್ದಿಲ್ಲ. ಅದರ ನಾದವನ್ನ ರಾವಣ ಮಾಡಿದ, ರಾವಣನ ನಾದದೊಳಗೆ ಅಹಂಕಾರ ಇತ್ತು, ಅದಕ್ಕಾಗಿ ರಾವಣ ತಲೆ ಹೋದ್. ವೇದ ಓದಿರ್ತಕ್ಕಂಥ ಬ್ರಹ್ಮನ ನಾಲಿಗೆ ಮೇಲೆ ಅಹಂಕಾರ ಇತ್ತು, ಅದಕ್ಕಾಗಿ ಅವನ ನಾಲಿಗೆನೂ ಹೋತು ಅಂದ್ರೆ ಉಂಡನು ಹೋತು ಅಂತ ಹೇಳ್ತಾರೆ. ಅದಕ್ಕಾಗಿ ಬಹಳ ಸುಂದರವಾಗಿ ಅಭಂಗಗಳನ್ನು ಹಾಡಿದ್ರು. ಹುಡುಗರನ್ನ ತಯಾರು ಮಾಡಕತ್ತಿರಲ್ಲ, ಮುಂದಿನ ಪೀಳಿಗೆ ತಯಾರಾಗಬೇಕು, ರೆಡಿ ಮಾಡಕತ್ತಿರಲ್ಲ. ಮತ್ತೆ ನಿಮ್ಮ ಕಾಲಿಗೆ ಮುಗಿಬಾರ್ದಿದು. ನಮ್ಮ ಕನೇರಿ ಅಪ್ಪಗಳು ಹೇಳ್ತಿರ್ತಾರೆ, ಏನ್ ಹೇಳ್ತಿರ್ತಾರೆ ಗೊತ್ತೇನ್ರಿ? ಸಂಸ್ಕೃತಿ ಅನ್ನತಕ್ಕಂಥದ್ದು ಅಲ್ಲಿಗೆ ನಿತ್ತು ಅಂತಂದ್ರೆ ಸಮಾಜ ಹಾಳಾಗ್ತದೆ. ಸಮಾಜ ಸಂಸ್ಕೃತಿ ಪರವಾಗಿ ಮುಂದೆ ನಡೀತು ಅಂತಂದ್ರೆ ಆಧ್ಯಾತ್ಮ ಜೀವಂತ ಇರ್ತದೆ. ಎಲ್ಲಿ ಆಧ್ಯಾತ್ಮ ಜೀವಂತ ಇರುತ್ತಲ್ಲ ಅಲ್ಲಿ ದೇವರಿಗೆ ನಾವು ದೂರ ಹೋಗೋ ಅವಶ್ಯಕತೆ ಇಲ್ಲ, ಅಲ್ಲೇ ದೇವರು ಬಂದು ಕುಂತು ನಮಗೆ ಆಶೀರ್ವಾದ ಮಾಡ್ತಾನೆ ಅನ್ನತಕ್ಕಂಥ ಮಾತನ್ನ ಕನೇರಿ ಅಪ್ಪಗಳೆಲ್ಲ ಕಡೆ ಹೇಳ್ತಿರ್ತಾರೆ. ಅದಕ್ಕಾಗಿ ನೀವು ಆ ಒಂದು ಸಂಸ್ಕೃತಿಯನ್ನು ಮುಂದುವರೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ, ಬಹಳ ಸುಂದರವಾಗಿರೋ ಕಾರ್ಯಕ್ರಮ. ನಿಮ್ಮನ್ನೆಲ್ಲ ನೋಡಕತ್ತಾನ ಬಹಳ ಆನಂದ ಆಗತ್ತೆ ನನಗೆಲ್ಲ. ನಿಮ್ಮ ಮುಖದ ಮೇಲೆಲ್ಲ ಭಂಡಾರ ಐತಿ, ಕೆಲವರು ಮೈ ಮೇಲೆ ಭಂಡಾರ ಐತಿ, ಕೆಲವರು ಹಣ್ಣಿ ಮೇಲೆ ಭಂಡಾರ ಐತಿ. ಏನೈತ್ರಿ ಅದಕ್ಕೆ ಭಂಡಾರ ಐತಿರಲ್ಲ. ಮತ್ತೆ ಗೋನ್ ಅಳಗಾಡಿಸ್ರೆ ಮತ್ತೆ ನೀವು ಸುಮ್ಮ ಮುಂದೆ ಕೂತವ್ರು ಹಂಗ ಕೊಂಡ್ರಬಾರದು. ನೀವು ನನಗೆ ಸಮಸ್ಯೆ ಆಗ್ತೈತಿ. ಮತ್ತೆ ನಾನು ತಪ್ಪು ಮಾತಾಡಕ್ ಮೊದಲು ನಂಗೆ ಮರಾಠಿ ಬರಂಗಿಲ್ಲವಾ? ಮರಾಠಿ ಬರಂಗಿಲ್ಲ ನನಗೆ. ಮರಾಠಿ ಬರಂಗಿಲ್ಲ ಅಂದ್ರೆ ಮತ್ತೆ ಕನ್ನಡದಾಗ ಮಾತಾಡ್ಬೇಕು. ನನಗೆ ಯಾವ ಭಾಷೆ ಬರುತ್ತೆ ಅದ್ರಾಗ ಮಾತಾಡ್ಬೇಕು. ಹೆಂಗದು ಗೊತ್ತೇನ್ರಿ? ಲಕ್ಷ ಕೊಟ್ಟು ಕೇಳ್ಬೇಕು ನೀವು. ಎಲ್ಲಿದ್ದೀವಿ ನಾವು? ಭಂಡಾರ ಹಚ್ಕೊಂಡಿರಿ. ನಿಮ್ಮ ಹನಿ ಮೇಲೆಲ್ಲ ಭಂಡಾರ ಐತಿ, ಕೆಲವ್ರ ಮೈ ಮೇಲೆ ಭಂಡಾರ ಹಾಕೊಂಡಾರ. ನಮ್ಮ ಸದಾಶಿವಣ್ಣರಂತರು ಭಂಡಾರದೊಳಗೆ ಮುಳುಗ್ಯಾರ. ಯಾಕೆ ಗೊತ್ತೇನ? ಭಂಡಾರ ಅಂತಂದ್ರೆ ಸಣ್ಣದಂತ ತಿಳ್ಕೊಬಾರದು ನೀವು. ಭಂಡಾರದೊಳಗೊಂದು ಬಹಳ ಅದ್ಭುತವಾಗಿರೋ ಶಕ್ತಿ ಅದ ತಾಯಿ. ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಈಗ ನಿಮ್ಗೆ ಕೊಳ್ಳಾಕ ಬಂಗಾರ ಐತಿಲ್ರಿ? ಹ್ಞೂ ಅರೇನ್ರಿ. ಮಾನ್ಯ ಬೇಕು ಚಿಗವ್ ಬಂದಾಳ, ಯಪ್ಪ ಆರಾಮದೇನೈತಿ ಹಿಂಗೆ ಅನ್ನಕತ್ತಾಳ ನನಗೆ. ಹಿಂಗ್ರಿ ನೋಡ್ರಿ, ಆರಾಮದೇನಪ್ಪ. ಇಲ್ಲಿ ನೋಡಿ ಅವ್ವ ನಾವು ಹಿಂಗೆ ಆರಾಮದೇನಪ್ಪ ನನಗೆ ಗಾಬರಿ ಆಯ್ತು. ಯಾಕಂದ್ರೆ ಚಿಗವ್ರ ಹಿಂಗೆ ಅನ್ನಕತ್ತಾಳ, ಆರಾಮದೀನಿ ತಂದೆ ನಾನು. ಆ ಹೆಣ್ಮಗಳನ್ನ ಬೇಕು, ಯಪ್ಪ ಕಿವ್ಯಾಗಿಂದ ನೋಡಿ ಹೇಳ ಆರಾಮದಿಲ್ವ ತಂತ. ನಾ ಅಂದ್ರೆ ಕಿವ್ಯಾಗ ನೋಡೋದು ಅಂಥದ್ದು ಏನೈತೆವ ಅಂತಂದು ಹೇಳಿದ್ಳು. ಯಪ್ಪ ಇದು ಮ್ಯಾಗಿಂದ ಐತಿ ಉಳಿದು ತಾಲೂಕು ಐತಿ ಅಂದಳಕ್ಕೆ. ತಾಲೂಕು ಕಿವ್ಯಾಗ ಹಾಕ್ಯಾಳ. ಯವ್ವ ನೀವು ಅಲ್ಲಿ ತಾಲೂಕು ಅದಾವಲ್ಲ ನಿಮ್ಮಲ್ಲಿ? ಅದಾವಿಲ್ರಿ? ಕಿವ್ಯಾಗ ತಾಲೂಕಿಲ್ಲ? ಬಿಜಾಪುರ ಕಡೆ ಅದಾವ ತಾಲೂಕು. ಒಂದು ತಾಲೂಕಿ MLA ಆಗ್ಬೇಕು ರಂಗಿ ಹರ್ಕೊಂಡು ತಿರ್ಗಾಡಕತ್ತಾವು. ತಾಲೂಕು ಐತಿ ಅಂದಳು. ನನಗೆ ಗಾಬರಿಯಾಗಿ ಮುಂದೆ ಕೇಳಿದೆ, ಕೆಳಗಿಂದ ಏನಮ್ಮ ಅಂತ ಕೇಳಿದ. ಅಕ್ಕಿ ಅಂದಳು, ಕೆಳಗಿಂದ ಜಿಲ್ಲಾ ಐತಪ್ಪ ಅಂದಳಕಿ. ಯಾವ್ದು ಸಾಂಗ್ಲಿನೋ ಜತ್ತು ಅಂದೆ ನಾನು. ಜಿಲ್ಲಾ ಐತಿ ಅಂದಳಕಿ. ಜಿಲ್ಲಾ ಆತ ಸುಮ್ಮ ಆಗ್ಬೇಕಾಗಿತ್ತಲ್ಲ. ನಾನು ಏನ್ ಕೇಳಿದೆ, ಇವ ಸುತ್ತು ಕಟ್ಟ ಒಂದು ಹಾಕಿದಿಲ್ಲ ಏನಂತ ಕೇಳಿದ. ಅಕ್ಕಿ ಅಂದಳು, ಇದು ಭಾರತ ದೇಶ ಐತಿ ಅಂದಳಕಿ. ಕಿವ್ಯಾಗ ದೇಶ ಹಾಕೊಂಡು ತಿರ್ಗಾಡಕತ್ತಾಳ. ಇವ ಹೆಣ್ಮಕ್ಳು ಇವತ್ತಿನ ಕಾಲದಾಗ. ಯಾಕೆ ನಿಮ್ಮ ಕಿವ್ಯಾಗ ಬಂಗಾರ ಐತಿ, ನಿಮ್ಮ ಕೊರಳಾಗ ಬಂಗಾರ ಐತಿ, ನಿಮ್ಮ ಮೂಗಿನಾಗ ಬಂಗಾರ ಐತಿ. ಐತಿಲ್ಲವ? ಐತಿಲ್ಲ. ಯಾಕೆ ಬಂಗಾರ ಐತಿ ಅಂತಂದ್ರೆ ನೀವು ಬಂಗಾರದಂಗದಿರಿ ಅಂತ ಹೇಳಿ ಬಂಗಾರ ಐತಿವ. ಕಿವ್ಯಾಗ ಬಂಗಾರದ, ಮೂಗಿನಾಗ ಬಂಗಾರದ, ಕೊರಳಾಗ ಬಂಗಾರದ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ಬೇಕು. ನಿಮ್ಮ ಕೊಳ್ಳಾಗ ಕಿವ್ಯಾಗ ಬಂಗಾರ ಇತ್ತಂದ್ರೆ ನಿಮ್ಮ ಮ್ಯಾಲ ಒಬ್ರ ಕಣ್ಣು ಇರ್ತತಿ ನೋಡ್ರ. ಜರ ಆಯ್ತು ಶಾಣ ಅದ. ಯಾರ ಕಣ್ಣು ಇರ್ತೇವ? ಯಾರ ಕಣ್ಣು ಇರ್ತತಿ? ಅವ್ವ ಎಷ್ಟು ಶಾಣೆ ಆಯ್ತವ. ಕೊಳ್ಳಾಗ ಬಂಗಾರ ಇದ್ರೆ, ಕಿವ್ಯಾಗ ಬಂಗಾರ ಇದ್ರೆ, ಮೂಗನ್ಯಾಗ ಬಂಗಾರ ಇದ್ರೆ ನಮ್ಮ ಮ್ಯಾಲೆ ಯಾರ ಕಣ್ಣು ಇರ್ತದ? ಇವ ಕಳ್ಳರ ಕಣ್ಣು ಇರ್ತದ. ಕಳ್ಳರು ನೋಡ್ತಿರ್ತಾರೆ, ಯಾವಾಗ ಇದನ್ನ ಹಾರ್ಸಿನಿ ಅಂತ ಇರ್ತಿರ್ತಾರ, ಯಾವಾಗ ಇದನ್ನ ಕತ್ತರಿಸಿನಿ ಅಂತ ಇರ್ತಾರ. ಅದಕ್ಕಾಗಿ ನೀವು ನೋಡ್ಕೋತಿರ್ತೀರಿ. ಇದು ಮುಟ್ಬಿಟ್ಟು ಅವ್ ಐತಿಲ್ಲ ಮತ್ ಪಟ್ನ ಹಾರ್ತಾರೆ. ಏನ್ ಮಾಡೋದು? ಇವ 1,50,000 ಆಗೈತೆ ಇವ ಬಂಗಾರ. ಈಗ ಮದುವೆ ಗಂಟೆಗಳು ಬಂದಾಗ್ಯಾವ. ಈಗ ಮತ್ ಏನ್ ಮಾಡ್ಬೇಕು? 2 ಎಕರೆ ಹೊಲ ಮರದಾಗೈತಿ. 2 ಎಕರೆ ಮದುವೆ ಆಗ್ಬೇಕಾದ್ರೆ ತ್ರಾಸ ಬಾಳಕೆಟ್ಟಾಗೈತ್ರಿ ನೋಡ್ರಿ. ನಿಮ್ಮ ಕೊರಳಾಗ ಬಂಗಾರದ,
ನಿಮ್ಮ ಕಿವ್ಯಾಗ ಬಂಗಾರ ಐತಿ ಅಂದ ಬಳಿಕ ನೆನಪಿಟ್ಕೊಳ್ಬೇಕು ತಾಯಿ. ನಿಮ್ಮ ಮ್ಯಾಲೆ ಯಾರ ಗಮನ ಇರ್ತದ, ನಿಮ್ಮ ಮ್ಯಾಲೆ ಯಾರ ಲಕ್ಷ್ಯ ಇರ್ತಂದ್ರೆ ಕಳ್ಳರ ಲಕ್ಷ್ಯ ಇರ್ತದ ತಾಯಿ. ಯಾರವ ಬಂಗಾರದ ಮೇಲೆ ಕಳ್ಳರ ಕಣ್ಣ ಐತಲ್ಲ ತಾಯಿ, ಲಕ್ಷ ಕೊಟ್ಟು ಕೇಳಬೇಕು. ಇವತ್ತೇನು ನಿಮ್ಮ ಹನಿ ಮೇಲೆ ಭಂಡಾರ ಹಚ್ಕೊಂಡಿರಿ, ನಿಮ್ಮ ಮೈ ಮೇಲೆ ಭಂಡಾರ ಹಾಕೊಂಡಿರಿ, ನಿಮ್ಮ ಸರ್ವಾಂಗಗಳು ಭಂಡಾರದಿಂದ ಲೇಪಿತ ಆಗ್ಯಾವ ಅಂದ್ರೆ ಒಂದು ಮಾತು ತಿಳ್ಕೊಳ್ಬೇಕು, ಯಾವಾಗ ಕಳ್ಳರ ಕಣ್ಣು ಬಂಗಾರದ ಕಳ್ಳರ ಕಣ್ಣು ಇರ್ತಲ್ಲ ತಾಯಿ, ಹಂಗಿವತ್ತು ನಮ್ಮ ಹನಿ ಮೇಲೆ ಭಂಡಾರ ಇತ್ತಂದ್ರೆ ಚಿಂಚಲಿ ಮಾಯಾಕ್ಕನ ಕಣ್ಣ ನಮ್ಮ ಮೇಲೆ ಇರ್ತದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ನೀವು. ಮಾಯಾಕ್ಕ ನಮ್ಮನ್ನು ಕಾಪಾಡ್ಲಕತ್ತಾಳ, ದೇವಿ ಕಣ್ಣು ನಮ್ಮನ್ನ ಕಾಪಾಡಕತ್ತದ, ದೇವಿ ನಮ್ಮ ಕಣ್ಣಿನೊಂದಿಗೆ ನಮ್ಮನ್ನ ಕಾಪಾಡ್ಲಕತ್ತಾಳ. ಆ ಕಣ್ಣು ನಮ್ಮ ಮೇಲೆ ಇರಬೇಕಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು, ನಮ್ಮ ಬದುಕು ಹೆಂಗಿರ್ಬೇಕು. ಅದಕ್ಕಾಗಿ ನಮ್ಮ ಅಪ್ಪಗಳು ನೋಡಿದಾಗೆಲ್ಲ ಬಹಳ ಆನಂದ ಆಗೋದು ನಮಗೆ. ಒಂದಿಟ್ಟು ಲಕ್ಷ ಕೊಟ್ಟು ಕೇಳ್ಬೇಕು ನೀವು, ಸಣ್ಣವ್ರ ತಿಳ್ಕೊಬೇಡ್ರಿ. ಅವ್ರು ಯಾಕೆ ಅವ್ರು ನೋಡ್ರಿ ಆನಂದ ಆಗತ್ ಗೊತ್ತೇನ್ರಿ? ಎಲ್ಲಿ ಬೀಳೂರ ಎಲ್ಲಿ ಕಟಾವ ಇಲ್ಲಿ ಅವ್ರು ಬಂದಾರು ಹೊತ್ತಂದ್ರೆ ಯಾಕೆ ಅವ್ರು ನೋಡಿದಾಗ ಆನಂದ ಆಗತ್ತೆ ಅಂದ್ರೆ ಸುಮ್ಮನೆ ಆನಂದ ಆಗಂಗಿಲ್ಲವ, ಅವ್ರ ಆನಂದದಾರ ಅಂತ ಆನಂದ ಆಗ್ತೈತಿ. ಯಾಕೆ ಆನಂದ ಆಗತ್ತಿವ? ನೀವೆಲ್ಲ ಸಿದ್ದೇಶ್ವರ ಅಪ್ಪಗಳು ನೋಡಿರಿ, ಅವ್ರ ಪ್ರವಚನ ಕೇಳಿರಿ. ಬಹಳಷ್ಟು ಮಂದಿ ಈ ಭೂಮಿ ತಲೆ ಮ್ಯಾಲ ತಮಗ ತಾವ ದೇವ್ರಂತ ಕರ್ಕೊಂಡ್ರು, ನಾನಾ ನಡೆದಾಡೋ ದೇವ್ರಂತ ಕರ್ಕೊಂಡ್ರು, ನಾನಾ ಚಕ್ರವರ್ತಿ ಅಂತ ಕರ್ಕೊಂಡ್ರು, ನಾನಾ ದೊಡ್ಡ ಘನ ಪದವಿ ಅಂತ ಕರ್ಕೊಂಡ್ರು. ಆದ್ರ ಭಕ್ತರ ಬಾಯಿ ಒಳಗ ನಡೆದಾಡೋ ದೇವ್ರಂತ ಕರೆಸ್ಕೊಂಡಿರ್ತಕ್ಕಂಥ ಏಕೈಕ ಸ್ವಾಮಿಗಳಿದ್ರೆ ಅದು ಸಿದ್ದೇಶ್ವರಪ್ಪಗಳು ಅನ್ನತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಸಿದ್ದೇಶ್ವರಪ್ಪಗಳು ಈ ಭೂಮಿ ತಲೆ ಮೇಲೆ ನಡೆದಾಡುವ ದೇವರಾದ್ರು. ಯಾಕೆ ದೇವರಾದ್ರವ? ನನಗೆ ಈಚೆ ಕಡೆ ಒಂದು ಕಿಸೆ ಐತೆವು, ಈಚೆ ಕಡೆ ಒಂದು ಕಿಸೆ ಐತಿ, ಬೇಕಾದ್ರೆ ಗಾಡಿಗೊಂದು ಬ್ಯಾಗ್ ಅಲ್ಲ ಹೆಗಲಿಗೊಂದು ಬ್ಯಾಗನ ಹಾಕೊಂಬಂದನ್ನೇ, ಏನಾರ ಕೊಟ್ರೆ ಹಾಕೊಂಡು ಹೋಗ್ಬೇಕಂತ ಹೇಳಿ ತಾಯಿ. ಆದ್ರೆ ಈ ಜಗತ್ತಿನೊಳಗೆ ಅಂಗಿ ಇದ್ರು ಕಿಸೆ ಇರದಿರ್ತಕ್ಕಂಥ ಸ್ವಾಮಿಗಳು ಯಾರಾದ್ರೂ ಇದ್ರೆ ಅದು ಸಿದ್ದೇಶ್ವರಪ್ಪಗಳು ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಕಿಸೆನ ಇಲ್ಲ ಅವರಿಗೆ, ಕಿಸೆ ಇಲ್ಲ. ಮತ್ತೆ ಬಹಳ ಚೆನ್ನಾಗಿ ಕೇಳಬಹುದು, ಸಿದ್ದೇಶ್ವರಪ್ಪಗಳು ಯಾವ ಬ್ಯಾಂಕ್ನಾಗ ಎಷ್ಟು ರೊಕ್ಕ ಇಟ್ಟಿದ್ರಿ? ಹೌದಲ್ಲೇವ, ಅಂಬಾನಿ ರೊಕ್ಕ ಇಟ್ಟಾನ, ಅದಾನಿ ರೊಕ್ಕ ಇಟ್ಟಾನ, ದೊಡ್ಡ ದೊಡ್ಡವರೆಲ್ಲ ರೊಕ್ಕ ಇಟ್ಟಾರ. ಬ್ಯಾಂಕಿನೊಳಗೆ ರೊಕ್ಕ ಇಟ್ಟು ಜೀವನ ಚಂದಂಗೆ ಮಾಡಕತ್ತಾರ, ದೊಡ್ಡ ದೊಡ್ಡ ಶ್ರೀಮಂತರಾಗ್ಯಾರ ತಾಯಿ. ಹಂಗಾದ್ರೆ ಈ ಜಗತ್ತಿನೊಳಗೆ ಶ್ರೀಮಂತರು ಬಹಳಷ್ಟು ಜನ ರೊಕ್ಕ ಇಟ್ಟಾರ. ಹಂಗಾದ್ರೆ ಸಿದ್ದೇಶ್ವರಪ್ಪಗಳು ಯಾವ ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ರೇನ್ರಿ? ಅವ್ರದ್ದು ಆಧಾರ್ ಕಾರ್ಡ್ ಇತ್ತಿಲ್ಲೋ ಗೊತ್ತಿಲ್ಲ ನಮಗೆ. ಕೋವಿಡ್ ವ್ಯಾಕ್ಸಿನ್ ಹಾಕೊಂಡ್ರೆ ವ್ಯಾಕ್ಸಿನ್ ಹಾಕೋಲಿಲ್ಲ ಅಜ್ಜವರು, ನನಗೆ ಎದ್ರದ ಅವಶ್ಯಕತೆ ಇಲ್ಲ, ನಾ ಇದಕ್ಕೆ ಬಂದೇ ಇಲ್ಲ ಅಂತಂದ್ರೆ ಅಪ್ಪಗಳು ಅವ್ರು ನೆನಪು ತೆಗೆದ್ರೆ ಕಣ್ಣಾಗ ನೀರು ಬರ್ತಾವ. ಯಾಕೆ ನೆನಪು ತೆಗೆದ್ರೆ ಕಣ್ಣಾಗ ನೀರು ಬರ್ತಾವು ಅಂತಂದ್ರೆ ನೆನಪಿಟ್ಕೊಳ್ಬೇಕು ನೀವೆಲ್ಲ. ಹೆತ್ತ ತಾಯಿಯನ್ನ ನೆನಪು ತೆಗೆದ್ರೆ ಒಬ್ಬಕ್ಕೆ ಮುತ್ತದಿ ಹೆಣ್ಮಗಳ ಕಣ್ಣಾಗ ನೀರು ಬರ್ತಾವ. ಯಾಕ? ಹೆತ್ತ ತಾಯಿ ಉಪಕಾರ ಬಹಳ ದೊಡ್ಡದೈತೆವ. ಹಂಗ ಇವತ್ತೇನು ನಾವು ಆಧ್ಯಾತ್ಮದ ಹೆಸರೇಳಿ 4 ತುತ್ತು ಅನ್ನ ಉಣ್ತೀವಿ ಪ್ರವಚನದ ಮೂಲಕ ಅಂತಂದ್ರೆ ಅದಕ್ಕೆ ಮೂಲ ಕಾರಣದ ಸಿದ್ದೇಶ್ವರಪ್ಪಗಳು ಅಂತಕ್ಕಂಥದ್ದನ್ನ ನಾವು ಮರಿಬಾರ್ದು. ಹೇಳ್ತಿದ್ದೆ ನಿಮಗೆ ನಾನು, ಅಪ್ಪಗಳಿಗೆ ಕಿಸೆ ಇದ್ದಿದ್ದಿಲ್ಲ, ಅಪ್ಪಗಳಿಗೆ ಕಿಸೆ ತುಂಬಿಕೊಳ್ತಕ್ಕಂಥ ಭಾವ ಇದ್ದಿದ್ದಿಲ್ಲ. ಅವ್ರ ಬ್ಯಾಂಕ್ ಒಳಗೆ 10 ರೂಪಾಯಿ ಯಾವ ಬ್ಯಾಂಕ್ ಒಳಗೆ ಅಕೌಂಟ್ ಇದ್ದಿದ್ದಿಲ್ಲ, ಅವ್ರು ಯಾವುದನ್ನ ಬಯಸಲಿಲ್ಲ. ಹಂಗಾದ್ರೆ ಅವ್ರು ಏನ್ ಇಟ್ಟಿದ್ರು, ಎಲ್ಲಿ ಇಟ್ಟಿದ್ರು, ಯಾಕೆ ಅವ್ರನ್ನ ನೆನೆಸ್ತೀವಿ ಅಂತಂದ್ರೆ ತಾಯಿ ಒಂದು ಮಾತು ನೆನಪಿಟ್ಕೊಳ್ಬೇಕು, ಸಿದ್ದೇಶ್ವರ ಅಪ್ಪಗಳು ನೆನೆಸಕ್ ಒಂದು ಕಾರಣ ಏನೈತಿ ಅಂತಂದ್ರೆ ಅವ್ರ ಬ್ಯಾಂಕಿನಾಗ ರೊಕ್ಕ ಇಡ್ಲಿಲ್ಲ, ಮತ್ತೆಲ್ಲೇ ಹೋಗಿ ಸಂಪತ್ತು ಮಾಡ್ಲಿಲ್ಲ, ನನ್ನ ಸಂಬಂಧಿಕರಿಗೆ ಆಗ್ಬೇಕಂತನ್ಲಿಲ್ಲ, ನನ್ನ ಅಣ್ಣತಂಬರಿಗೆ ಆಗ್ಬೇಕಂತನ್ಲಿಲ್ಲ. ಸಿದ್ದೇಶ್ವರ ಅಪ್ಪಗಳು ಹೆಂಗ್ ಬದುಕಿದ್ರು ಅಂತಂದ್ರೆ ಭಕ್ತರ ಹೃದಯದೊಳಗೆ ಭಕ್ತಿ ಸಂಪತ್ತಿಟ್ರು ಅಂತ ಹೇಳಿ ಅವ್ರನ್ನ ನೆನೆಸ್ತೀವಿ ನಾವು. ಅವರ ಸಂಪತ್ತು ಎಲ್ಲಿ ಐತಿ? ನಮ್ಮ ಹೃದಯದೊಳಗೆ ಐತಿ. ಹೌದಲ್ಲೇ? ಅದಕ್ಕಾಗಿ ನೆನೆಸ್ತೀವಿ, ಅದಕ್ಕಾಗಿ ಅವ್ರನ್ನ ಸ್ಮರಿಸ್ತೇವೆ. ಸಿದ್ದೇಶ್ವರ ಅಪ್ಪಗಳು ನಮ್ಮ ಕಣ್ಣು ಮುಂದಿಲ್ಲ, ಅವ್ರು ನಮ್ಮ ಕಣ್ಣಿಗೆ ಕಾಣೋದು ಇಲ್ಲ. ಆದ್ರೆ ತಾಯಿ ಕಣ್ಣು ಮುಚ್ಚಿ ಭಕ್ತಿಯಿಂದ ಬೇಡ್ಕೊಂಡ್ರೆ ನಮ್ಮ ಮುಂದೆ ಅಪ್ಪಗಳು ನಡೆದು ಹಾದಂಗ ಆಗ್ತದೆ. ಅದೇ ಬಿಳಿ ಎಂಗಿ, ಅದೇ 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 ಸರಳ ಜೀವನ, ಅದೇ ಒಂದಿಷ್ಟು ಅಲ್ಲಿ ಮಾಸಾಗಿರ್ತಕ್ಕಂತಹ ಬಟ್ಟೆ, ಆ ಬಟ್ಟೆ ತೊಟ್ಟು ಒಬ್ಬ ನಿಷ್ಕಲ್ಮಶವಾಗಿರ್ತಕ್ಕಂತಹ ಒಬ್ಬ ಹೃದಯ ಪೂರ್ಣವಾಗಿರ್ತಕ್ಕಂಥ ಯೋಗಿಯನ್ನ ಕಣ್ಣು ಮುಂದೆ ನೆನಪು ಮಾಡ್ಕೊಂಡು ನಮಗೆ ಸಿದ್ದೇಶ್ವರ ಅಪ್ಪಗಳೇ ಕಾಣ್ತಾರೆ ಅನ್ನತಕ್ಕಂಥ ಮಾತು ಹೇಳಿ. ಯಾಕೆ ಈ ಮಾತು ಹೇಳಿದ್ನಿ ಅಂತಂದ್ರೆ, ಯಾಕೆ ಈ ಮಾತು ನಿಮಗೆಲ್ಲ ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ಇಷ್ಟೆಲ್ಲ ಅಭಿಮಾನದ ಮಾತು ನಿಮಗೆಲ್ಲ ಹೇಳಿದ್ನಿ ಅಂತಂದ್ರೆ ತಾಯಿ, ಅಂತಹ ಸಿದ್ದೇಶ್ವರ ಅಪ್ಪಗಳ ಸೇವೆಯನ್ನ ಕಾಯ ವಾಚ ಮನಸ ಭಾವಪೂರ್ಣ ಮಾಡಿರ್ತಕ್ಕಂಥ ಯೋಗಿಗಳು ಯಾರಾದ್ರೂ ಇದ್ರೆ ಅದು ನಮ್ಮ ಬೀಳೂರಿನ ಅಪ್ಪಗಳು ಅನ್ನತಕ್ಕಂಥದನ್ನ ಬಹಳ ಅಭಿಮಾನದಿಂದ ನಾವು ನೆನೆಸ್ಬೇಕು. ಹೆಂಗ ಸೇವಾ ಮಾಡಿದ್ರು ಅಂತಂದ್ರೆ ತಾಯಿ, ಇವತ್ತು ಅಪ್ಪಗಳು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಬೇಡ, ಪದವಿ ಅನ್ನತಕ್ಕಂಥದ್ದು ಅದಕ್ಕಾಗಿ ಹೇಳ್ತಾರೆ ಶರಣರು, ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ, ಪರಮ ಪದವಿಯ ನಿಮ್ಮ ಎದೆಯಲ್ಲಿ ತಿವಿದುಕೊಳ್ಳಿ. ನನಗೆ ಪರಮ ಪದವಿ ಬೇಡ, ನನಗೆ ದೊಡ್ಡ ಪದವಿ ಬೇಡ, ನನಗೆ ಯಾವ ಪದವಿ ಬೇಕಂತ ಆದ್ರು ಅಂತಂದ್ರೆ ಅಪ್ಪಗಳು ನನಗೆ ಗುರುವಿನ ಸೇವಾ ಪದವಿ ಬೇಕು, ಗುರುವಿನ ಪಾದ ಬೇಕು, ಗುರುವಿನ ಪಾದದೊಳಗೆ ನಾ ಸೇವೆ ಮಾಡ್ತೀನಿ ಅಂತ ಅನ್ಕೊಂಡು ಗುರುಪಾದ ಸೇವೆಯನ್ನ ಮಾಡಿ ಇವತ್ತೇನಾದ್ರೂ ಬೀಳೂರಿನ ಗುರುಬಸವಜ್ಜನವರು, ಯಾಕಂದ್ರೆ ಗುರುಬಸವಜ್ಜನವರು ಅಂದ್ರೆ ಪ್ರಾತಸ್ಮರಣೆ ಇರುವವರು, ಸಣ್ಣವರಲ್ಲ ಗುರುಬಸವಜ್ಜನವರು. ಅವ್ರು ಹೆಂಗಿದ್ರು ಅಂತಂದ್ರೆ ಇದನ್ನ ಗಾಳಿ ಧೂಳಿ ಇದ್ರ ಗಂಡ ಅಂತಂದ್ರೆ ಗುರುಬಸವಜ್ಜನವರು. ಅರ್ಥ ಆಗತ್ತೆ ನಿಮ್ಗೆ? ಗಾಳಿ ಧೂಳಿ ಗಂಡ ಅವ್ರು. ಗಾಳಿ ಧೂಳಿ ಗಂಡ ಅಂತಂದ್ರೆ ಬ್ರಹ್ಮ ರಾಕ್ಷಸ ಏನಾದ್ರೂ ಬಿಟ್ಟು ಹೋಗ್ಬೇಕಾಗಿತ್ತು. ಬ್ರಹ್ಮ ರಾಕ್ಷಸ ಹೆಸರು ಕೇಳಿರಿ ನೀವು? ಹೆಂಗಿರ್ತಾವ ಗೊತ್ತೇ ನೀವು? 10 ಕಿಲೋ ಖಾರ ಒಮ್ಮಿತಾವ್ ಮೈಯಾಗ ಹೊಕ್ಕು ಅಂದ್ರ. ದೆವ್ವ
ಅವು ಬ್ರಹ್ಮ ರಾಕ್ಷಸ. ಮತ್ತೆ ದೇವ್ ಬೇರೆ ಅವು ದೇವ್ ಏನು ಗೊತ್ತೇನೇವ, ನಾ ಈಗಿನ ವಯ್ಯತ್ತನತಿರ್ತಾವು. ಆ ದೇವ್ ಬೇರೆ, ಬ್ರಹ್ಮ ರಾಕ್ಷಸ ಹಂಗಲ್ಲ. 1000 ದೇವುಗಳು ಸೇರಿ ಒಂದು ಶಕ್ತಿ ಆಗುತ್ತೆ ಬ್ರಹ್ಮ ರಾಕ್ಷಸ ಅಂತೇಳಿ. ಬಹಳ ತಾಕತ್ತಿಂದದು. ಆ ಬ್ರಹ್ಮ ರಾಕ್ಷಸಗಳನ್ನ ಬಿಡಿಸ್ತಕ್ಕಂತಹ ಒಂದು ವಿಶಿಷ್ಟ ಶಕ್ತಿ ಯಾರೊಳಗಿತ್ತು ಅಂತಂದ್ರೆ ಗುರುಬಸಪ್ಪಗಳಲ್ಲಿತ್ತು. ಅವ್ರ ಮನಸ್ಸು ಮಾಡಿದ್ರೆ, ನೆನಪಿಟ್ಕೊಳ್ರಿ ನೀವು, ಅವರ ಮನಸ್ಸು ಮಾಡಿದ್ರೆ ಮುಗಿದು ಹೊತ್ತು. ಎಂತಹ ಕೆಟ್ಟ ಶಕ್ತಿ ಐತಿ ಅಂತಂದ್ರೆ ಅವ್ರ ಮುಂದೆ ಬಂದು ಬಾಗಬೇಕಾಗಿತ್ತು. ಯಾರ ಗುರುಬಸಜ್ಜನವ್ರ ಮುಂದೆ. ಮತ್ತೆ ಹೆಂಗಿದ್ರು ಅಜ್ಜವರು ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ರಿ, ಅವ್ರೊಂದು ಕೋಟ್ ಹಾಕ್ತಿದ್ರು. ಅವ್ರು ಬಹಳ ಚಂದ ಇದ್ರಿ. ಅದಕ್ಕಾಗಿ ಅವ್ರಿಗೆ ರಾಜಯೋಗಿ ಅಂತ ಕರೆದ್ರು. ಏನಂತ ಕರೆದ್ರಿ? ಈ ನಾಡಿನೊಳಗೆ 3 ಯೋಗಿಗಳನ್ನ ನಾವು ಕಾಣ್ತೀವಿ. ಒಬ್ರು ಹಠಯೋಗಿ, ಬಿದರಿ ಕುಮಾರಸ್ವಾಮಿಗಳು ಹಠಯೋಗಿ. ಆದ್ರೆ ಅತನಿ ಮುರುಗೇಂದ್ರ ಸ್ವಾಮಿಗಳು ಶಿವಯೋಗಿಗಳು. ಯಾರೀ? ಶಿವಯೋಗಿಗಳು. ಆದ್ರೆ ಬೀಳೂರಿನ ಗುರುಬಸಜ್ಜನವ್ರು ರಾಜಯೋಗಿಗಳು. ರಾಜ ಇದ್ದಂಗಿದ್ರವ ಅವರು, ರಾಜ ಇದ್ದಂಗಿದ್ರು ಅವರು. ಅವ್ರಿಗೆ ಆಟದ ಮೇಲದು ಬಹಳ ಜೀವ. ಅವ್ರ ಬಗ್ಗೆ ಹೇಳಾಕಂದ್ರೆ ನಮಗೆ ಸಮಯನ ಸಾಲಂಗಿಲ್ಲವ. ಯಾಕೆ ಅಟ್ ಚಂದ ಐತೆ ಅವ್ರ ಜೀವನ. ಎಷ್ಟು ಮಂದಿ ಜೀವ ಉಳಿಸ್ಯಾರ್ರಿ ಅಪ್ಪಗಳು. ಏ ಮಗನ, ನೀ ಅಲ್ಲಿ ದಾಟಿ ಹೋಗಿ ನಿನ್ನ ಜೀವ ಹೋಗುತ್ತೆ, ಇಲ್ಲೇ ಉಳಿದು ನಿನ್ನ ಜೀವ ಉಳಿತಂತ ಹೇಳಿದವ್ರು ಎಷ್ಟೋ ಮಂದಿ ಜೀವ ಉಳಿದವ್ರಿ. ಅಲ್ಲಿ ಅವಕ್ಕೆ ಒಬ್ಬ ಹೆಣ್ಮಗಳು ಹಡಿತಿರ್ತಾಳೆ. ಹಡಿಯೋ ಕಾಲಕ್ಕೆ ಗಂಡನ ಕರೆದು ಹೇಳ್ತಾಳೆ, ನಿನ್ನ ಹೆಂಡತಿ ಇನ್ನೊಂದು ಹೆಣ್ಣ ಹಡಿತಾಳೆ, ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಹೆಂಡತಿನ ತವ್ರ ಮನೆಗೆ ನೀ ಕಳ್ಸಕ್ ಹೋಗ್ಬೇಡ. ನಿನ್ನ ಹೆಂಡತಿ ನೀ ತವ್ರ ಮನೆಗೆ ಕಳಿಸಿದ್ರೆ ನಿನ್ನ ಹೆಂಡತಿ ಸಾಯ್ತಾಳು, ನಿನ್ನ ಹೆಂಡತಿ ನಿನ್ನ ತೆಗೆಟ್ಕೋ ಅಂತ ಹೇಳ್ತಾರೆ ನೋಡ್ರಿ. ಮತ್ತ ಅವ್ನು ತವ್ರ ಮನೆಗೆ ಕಳಿಸ್ಬಿಡ್ತಾನ ಅಪ್ಪಗಳು ಮಾತು ಮೀರಿ. ಮತ್ ನಿನ್ನ ಹೆಂಡತಿ ಎಚ್ಚರ ಅಂತಂದಾಗ ಹೋಗ್ತಾನ. ಅಪ್ಪಗಳು ನಾಮಸ್ಮರಣೆ ಮಾಡಿದ್ರೆ ಸಾಯುವ ಜೀವ ಸಹಿತ ಉಳಿತದಂತಂದ್ರೆ ಅದು ಗುರುಬಸಜ್ಜನವರ ತಾಕತ್ತು ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಬಹಳ ದೊಡ್ಡವ್ರು. ಅಂತಹ ಮಟ್ಟಕ್ಕೆ ಅಪ್ಪಗಳು ಆಗ್ಯಾರ. ಅವ್ರ ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡದೈತ್ರಿ. ಅವ್ರು ಯಾವತ್ತಿಗೂ ಸಹಿತ ಭಕ್ತರಿಗೆ ಇದನ್ನ ಬೇಡಿಲ್ಲ. ಅಲ್ಲಿ ನೋಡ್ಬೇಕು ನೀವು, ಮಠದಾಗ ಈಗ ಒಂದು ದೊಡ್ಡ ಕ್ರಾಂತಿನೇ ಆಗಾಕತ್ತತಿ. ಏನು ಕ್ರಾಂತಿ ಆಗಲಕತ್ತತಿ? ಯಾವ ಮಕ್ಕಳು ಮಠ ಅಂತಂದ್ರೆ ಅನ್ಸ್ತಿದ್ರು, ಯಾವ ಮಕ್ಕಳು ಮಠದಾಗ ಬಂದ್ರೆ ಬೇದ್ ಹೊರಗೆ ಹಾಕ್ತಿದ್ರು, ಅಂತಹ ಮಕ್ಕಳ ಕಲರವ ಎಲ್ಲಿ ಕಾಣಕತ್ತೈತಿ ಅಂತಂದ್ರೆ ಅದು ಬೀಳೂರಿನ ಗುರುಬಸಜ್ಜನವ್ರ ಮಠದಾಗ ಕಾಣಕತ್ತೈತಿ. ಮಕ್ಕಳು ಬರಾಕತ್ತಾವು, ವಿಭೂತಿ ಹಚ್ಕೊಳಕತ್ತಾವು, ಕೊರಳಾಗ ರುದ್ರಾಕ್ಷಿ ಹಾಕೊಳಕತ್ತಾವು, ಶ್ರೀ ಗುರು ಬಸವಲಿಂಗಾಯ ನಮ ಅನ್ನಕತ್ತಾವು, ಗುರು ಬಸವೇಶ್ವರ ಮಹಾರಾಜ್ ಕಿ ಜೈ ಅನ್ನಕತ್ತಾವು. ಯಾಕೆ ಅನ್ನಕತ್ತಾವು ಅಂತಂದ್ರೆ ನಮಗೊಬ್ಬರು ಯೋಗ್ಯ ಗುರುಗಳು ಸಿಕ್ಕಾರು ಅನ್ನೋ ಒಂದು ಅಭಿಮಾನ, ಯೋಗ್ಯ ಗುರುಗಳು ಸಿಕ್ಕಾರು ಅನ್ನೋ ಒಂದು ಅಭಿಮಾನಕ್ಕಾಗಿ ಅವರೆಲ್ಲ ಬಹಳ ದೊಡ್ಡ ಅಜ್ಜವರು ಬಹಳ ದೊಡ್ಡ ಕೆಲಸ ಮಾಡಕತ್ತಾರ. ಇನ್ನೂ ಕೆಲಸ ಮಾಡೋದಾರ, ಅವ್ರು ಇನ್ನೂ ಕೆಲಸ ಮಾಡೋದಾರ. ಅವ್ರ ಕೆಲಸಗಳಿಗೆ ನಾವೆಲ್ಲ ಸಹಿತ ಪ್ರೇರಣಾದಾಯಕವಾಗಿ ನಾವೆಲ್ಲ ಸಹಿತ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯೋದಿದೆ ಅನ್ನತಕ್ಕಂಥ ಮಾತು ಹೇಳಿ 10ನೇ ವರ್ಷ ನೋಡ್ರಿ ಜಾತ್ರೆ ಮಾಡಕತ್ತಾರ. 8ನೇ ವರ್ಷವ ಇದು? 10ನೇ ವರ್ಷ ಜಾತ್ರೆ ಮಾಡೋದು ಸಣ್ಣದೈತೇನ್ರಿ? ಒಂದೊಂದು ಜಾತ್ರೆ ಮಾಡ್ಬೇಕಾದ್ರೆ ಒದ್ದಾಡಿ ಹೋಗ್ತಾರ ಮಂದಿ. ಯಾಕೆವಾ ಜಾತ್ರೆ ಮಾಡೋದು ಸಣ್ಣದಾಗದಲ್ಲ? ಯಾಕ್ರಿ? ಅಲ್ಲಿ 10 ತರ ಮಂದಿ ಬಂದಿರ್ತಾರ. ಎಲ್ಲರನ್ನು ಸಮಾಧಾನ ಮಾಡ್ಬೇಕು. ಹಾಡೋರು ಬಂದಿರ್ತಾರ, ಹೇಳೋರು ಬಂದಿರ್ತಾರ, ಕೇಳೋರು ಬಂದಿರ್ತಾರ. ಈಗಂತೂ ಜಾತ್ರೆ ಅಂದ್ರೆ ನೆನಪ ತೆಗಿಬೇಡ್ರಿವ. ಏನಾಗ್ಯಾವ ಗೊತ್ತೇನ್ರಿ? ಅವು ಆರ್ಕೆಸ್ಟ್ರಾ ಬಂದಾವ ಗೊತ್ತೇನಿವ? ನಿಮ್ಮಲ್ಲಿ ಬಂದಾವನ? ಅವು ಭಾಳ ಶಾಣೆ ಆಯ್ತಂಗ ಅಂತ ಎಲ್ಲ ಬಂದಾವ ತಾಳಾಗಿ. ಅವು ಹೆಂಗಿರ್ತಾವ ಗೊತ್ತೇನಿವ? ಮೈಯಾಗ ಅರ್ಧಂಬರ್ಧ ದೇವ್ರು ಬಂದಂಗ ಮಾಡಿ ಹರಕ್ ಬಟ್ಟಿ ಹಾಕೊಂಡು ತನಕ ಕುಣಿದ್ರೆ ಅವ್ರಿಗೆ ಭಾಳ ಬೆಲೆ ಐತ್ರಿ. ಲಕ್ಷ ಕೊಡ್ತಾರ ಅಚ್ಚಿಗವ್ವ. ಅವ್ರು ಹೇಳ್ತಾರೋ ನಮ್ದಿಟ್ಟು ಐತ್ ನೋಡು, ನಾವು ಮಂದಿನ ಸೇರಿಸ್ತಿರ್ತಾರ. ಲಕ್ಷ ಕೊಟ್ಟು ಕೇಳ್ಬೇಕು. ಮೈ ಮೇಲೆ ಹರಕ್ ಬಟ್ಟಿ ಹಾಕೊಂಡು ಬಾಯಾಗ ಹೊಲಸು ಚಟ ಇಟ್ಟುಕೊಂಡು ತಾಯಿ ಹೃದಯದೊಳಗೆ ಕಲ್ಮಶ ಇಟ್ಟುಕೊಂಡು ನನ್ನವ್ವ ಏನು ನಾವು ಜಾತ್ರೆ ಮಾಡ್ತೀವಲ್ಲ ಆ ಜಾತ್ರೆ ಒಳಗೆ ಭಗವಂತ ನಮಗೆ ಒಲೆಯಂಗಿಲ್ಲ ಅನ್ನತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೋಬೇಕು ಸಮಾಜದವ್ರು. ಯಾಕ್ರಿ? ಅಶ್ಲೀಲ ಶಬ್ದ ಹಾಡ್ತಾರೆವಾ. ಹೆಣ್ಣನ್ನು ನಿಲ್ಲಿಸ್ತಾರ. ಯಾವ ಹೆಣ್ಣು? ತಾಯಿ ಚಿಂಚಲಿ ಮಾಯಕ್ಕ ಒಂದು ಹೆಣ್ಣು, ಗುಡ್ಡಾಪುರ ದಾನಮ್ಮ ಒಂದು ಹೆಣ್ಣು, ಯಾವುದು ಮೈಸೂರಿನ ಚಾಮುಂಡೇಶ್ವರಿ ಒಂದು ಹೆಣ್ಣು. ಎಲ್ಲಾ ದೇವರುಗಳು ಹೆಣ್ಣಿನ ರೂಪದೊಳಗೆ ಅದಾವ. ಎಲ್ಲಾ ದೇವರುಗಳು ಹೆಣ್ಣಿನ ರೂಪದೊಳಗೆ ನಮಗೆ ಆಶೀರ್ವಾದ ಮಾಡ್ತಾವ. ಹೆಣ್ಣಿಗೆ ತಾಯಿ ಅಂತ ಕರೆದ್ರು. ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕೊಂತೆವ ದೇವ ಬಗ್ಗೆ ಹೆಣ್ಣಲ್ರಿ. ಹೌದಲ್ಲಪ್ಪ? ಕೊಂತೆವ ದೇವ ಯಾರು ಗೊತ್ತೇನು? ಮಹಾತ್ಮರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಕೊಂತೆವ ದೇವ ಬಗ್ಗೆ ಹೆಣ್ಣ. ಎಲ್ಲರೂ ಹೆಣ್ಣು ಮಕ್ಕಳದಾರ ಈ ಭೂಮಿ ತಿಳಿ ಮೇಲೆ. ಹೆಣ್ಣನೇ ಈ ಭೂಮಿಗೆ ನಮಗ ಆಳ್ತದ. ಹೆಣ್ಣನೇ ನಮ್ಮ ಭೂಮಿ ಒಳಗೆ ಉಸಿರಾಡುವಂತಹ ಕೆಲಸ ಮಾಡಾಕತ್ತದ. ಅಂತ ಹೆಣ್ಣನ್ನ ಇಟ್ಟುಕೊಂಡು ಕೆಟ್ಟ ಶಬ್ದ ಬಳಸಿ ಅಂತ ಹೆಣ್ಣಿನ ಅಪಮಾನ ಮಾಡತಕ್ಕಂತ ಕೆಟ್ಟ ಜನಪದ ಹಾಡುಗಳನ್ನು ಕೇಳ್ತಕ್ಕಂಥ ಕಿವಿಗಳು ಅರ್ಥ ಮಾಡ್ಕೋಬೇಕು. ನೀವು ಎಲ್ಲರೂ ಹೋಗೋದು ನರಕಕ್ಕೆ ಹೋಗ್ತೀರಿ. ನೀವು ನೀವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಯಪ್ಪ ಅಂತ ಕೇಳ್ಬೇಕು ನೀವು. ಮತ್ತೀಗ ಯಾರು ಬರ್ತೀರ? ಮತ್ತೆ ಹೋಗುನು ಅವ್ರ ತರ ನೀ ಮೊದಲು ಹೋಗಿ ನೋಡಿ ಬಾ, ಆಮೇಲೆ ನಮ್ಮನ್ನು ಕರೆಯತ್ತಾರ ಅವ್ರು. ಅವ್ವ ನಾ ಹೋಗಂಗಿಲ್ಲವ. ಆಯ್ನು ನಾವು ಸದ್ದ ಹೋಗಂಗಿಲ್ಲ ತಾಳಕ್ಕೆ. ಕಬ್ಬು ಹೋಗೋದೈತಿ, ಕಬ್ಬು ಕಳಿಸಿ ಹೋಗಕ್ಕೆ ಕೇಳವ. ಚಿಂತಿ ಏನು ಮಾಡೋದು ನೋಡ್ರಿ. ಏನ್ ಹೇಳಕತ್ತಾನೇವ? ಯಾರ ಅಶ್ಲೀಲ ಹಾಡ ಹಚ್ಚಿ ಜಾತ್ರೆ ಮಾಡ್ತಾರಲ್ಲ ಅವ್ರಿಗೆ ದೇವ್ರು ಒಲೆಯಂಗಿಲ್ಲ ತಾಯಿ. ಇಂತಹ ಮಹಾತ್ಮರನ್ನು ಕರೆಸಿ, ಪುಣ್ಯಾತ್ಮರನ್ನ ಕರೆಸಿ ಅವರ ಬಾಯಿ ಒಳಗಿಂದ 4 ಒಳ್ಳೆ ಮಾತುಗಳನ್ನು ಕೇಳಿದ್ರೆ ತಾಯಿ ನಮ್ಮ ಆತ್ಮಗಳು ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ತಾವೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಇಲ್ಲ ಅಂದ್ರೆ
ಕೆಟ್ಟ ಕೆಟ್ಟ ಹಾಡ ಹಚ್ಚೋದು ಅವು ನೋಡ್ಬೇಕ್ಯವ್ವ ಗಿಟ್ಟು ಹೊಲಸ್ ಹಿಡ್ದದ. ಹೆಣ್ಣಿನ ಮೇಲೆ ಅಶ್ಲೀಲ ಬರೀತಾರ ನೋಡ್ರಿ. ಆ ಸಾಲಿಗೆ ಹೊಂಟ್ಲತ್ತ, ಹೈಸ್ಕೂಲ್ ಅತ್ತ, ಕಾಲೇಜ್ ಅತ್ತ, ಇವ್ರ ಮನ್ಯಾಗ ಹೆಣ್ಮಕ್ಳು ಇರಂಗಿಲ್ಲ, ಬರ್ದವನ ಮನ್ಯಾಗ ಏನಾಗತ್ತಿಲ್ಲ ಅವ್ರು ಇರ್ತಾರಿಲ್ಲ. ಅವ್ನ ಹೆತ್ತಕ್ಕೆ ಒಂದು ಹೆಣ್ಣು ಹೌದಿಲ್ಲ. ಅಟ್ಟೆಲ್ಲ ಇದ್ರು ಸಹಿತ ಏನ್ ಮಾಡ್ತಾರಿವ, ಅಶ್ಲೀಲ ಬರದು ಹೆಣ್ಣಿನ ಘನತೆಗೆ ಪೆಟ್ಟು ಕೊಡಾಕತ್ತಾರ. ವಿಚಾರ ಮಾಡಬೇಕು. ಅವನ ಹೆಂಡತಿನ ಒಂದು ಹೆಣ್ಣ ಅದ, ಹೆತ್ತವಳು ಒಂದು ಹೆಣ್ಣ ಅದ, ಹೊತ್ತವಳು ಒಂದು ಹೆಣ್ಣ ಅದ, ತಿಕ್ಕವಳು ಒಂದು ಹೆಣ್ಣ ಅದ. ಹೆಣ್ಣಿಗೆ ಅಪಮಾನ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮತ್ತು ಕೆಟ್ಟ ಪ್ರಮಾಣದೊಳಗೆ ಆಗ್ಲಾಕತ್ತದ ಈಗ ಜಗತ್ತಿನೊಳಗೆ. ಆಗ್ತದ. ಅದಕ್ಕಾಗಿ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ಬೇಕು ತಾಯಿ. ಇಂಥ ಒಂದು ಅದ್ಭುತವಾಗಿರುವ ಕಾರ್ಯಕ್ರಮವನ್ನು ನೀವೆಲ್ಲ ಆಯೋಜನೆ ಮಾಡಿರಿ. ತಾಯಿ ಸೇವಾ ಮಾಡಾಕತ್ತೀರಿ, ಭಂಡಾರ ಹಚ್ಕೊಂಡಿರಿ. ಇದನ್ನೆಲ್ಲ ನೋಡಾಕತ್ರ ಬಹಳ ಆನಂದ ಆಗ್ತದ. ಯಾಕೆ ಬಹಳ ಆನಂದ ಆಗ್ತದ ಗೊತ್ತೇ ನೀವ? ಬಹಳಷ್ಟು ಮಂದಿ ನಾವು ಏನ್ ಮಾಡಿವಿ ಗೊತ್ತೇ ನೀವ? ನಾವು ರೊಕ್ಕ ಮಾಡಿವಂತ ಖುಷಿ ಐತಿ ಕೆಲವು ಮಂದಿಗೆ ಹೊಲ ಮಾಡಿವಂತ ಖುಷಿ ಐತ್ರಿ. ಅಪ್ಪ ಹೊಲ ನಂಬದು ಬಹಳ ಐತಿ ಅಂತ ಖುಷಿ ಐತಿ. ಇನ್ನು ಕೆಲವೊಬ್ರು ಮಂದಿಗೆ ನಾ ಚಲೋ ಮಕ್ಕಳ ಹಡದನೆ ಅಂತ ಬಹಳ ಖುಷಿ ಐತಿ. ಯಾಕ್ರಿ? ಮಕ್ಕಳು ನೋಡ್ರಿ ಕುರ್ಕುರ್ ಹಿಡ್ಕೊಂಬಂದ್ರ ಅವ್ರು ಮಕ್ಕಳ ಹಡ್ದಿನಿ. ಯಾಕಂದ್ರೆ ಮಕ್ಕಳ ಹಡಿದವ್ರು ಕಷ್ಟ ಆಗೈತೆವ. ಈಗ ಚಲೋ ಊಟ ಇಲ್ಲ, ಚಲೋ ತಿನಿಸಿಲ್ಲ. ನೋಡ್ಬೇಕು ನೀವು, ಮಕ್ಕಳ ಹುಟ್ಲಿ ಅಂತೇಳಿ ದೊಡ್ಡ ದವಾಖಾನೆ ತಿರ್ಗಾಡಕತ್ತಾರ. ಮಕ್ಕಳ ಹಡ್ದಿನ ಅಂತ ಬಹಳಷ್ಟು ಮಂದಿ ಖುಷಿ ಪಟ್ಟಾರವ್ವ. ಆಸ್ತಿ ಐತಿ ಅಂತ ಬಹಳಷ್ಟು ಮಂದಿ ಖುಷಿ ಪಟ್ಟಾರ. ಚಲೋ ಪಕ್ಕಿ ಮನಿ ಕಟ್ಟೇನಿ ಅಂತ ಬಹಳಷ್ಟು ಮಂದಿ ಖುಷಿ ಪಟ್ಟಾರ. ಲಕ್ಷ ಕೊಟ್ಟು ಕೇಳಬಹುದು, ನಿಂದ ಮನಿ ಎಂತದೈತಿ ಅನ್ನೋದು ಮುಖ್ಯ ಆಗಂಗಿಲ್ಲ. ಕಡ್ಕೋಳ ಮಡಿವಾಳಪ್ಪ ಹೇಳ್ತಾನ, ಏನಂತ ಹೇಳ್ತಾನ? ಮನಿಯ ಕಟ್ಟಿಸಿದಿ ಮಾಳಿಗಿ, ನಿನಗೆ ಹೋಗುದು ಬಂತಲ್ಲೋ ನಾಳಿಗಿ. ನಿನ್ನ ವೈಲಾಕ ಮಾಡ್ತಾರ ಗೊಂಗಡಿಯ ಜೋಳಿಗಿ, ನಿನ್ನ ಹೊಗದು ಬಂದು ಉಣ್ತಾರ ಹುಗ್ಗಿ ಹೋಳಿಗೆ ಅತ್ತಾರವ್ರು. ಹೆಂಗೈತಿ ಗೊತ್ತೇನ ಜೀವನ ಇದು? ಹೊಗದು ಬಂದು ಉಣ್ತಾರ ಹುಗ್ಗಿ ಹೋಳಿಗಿ. ಅವ ಸತ್ತಾನಂತ ಹೇಳಿ ಯಾರೋ ಜನ ಅಳ್ಕೋತ ಕೊಡೋದಿಲ್ಲ ತಾಯಿ. ಮರುದಿವ್ಸ ಮರ್ತು ಬಿಡ್ತಾರ. ಯಾವ ಅಂತತಾರ ಲೇವ, ಫೋಟೋ ಇತ್ತರ ಫೋಟೋ ಮೇಲೆ ಟವೆಲ್ ಹಾಕ್ತಾರ. ಅವ್ನು ನೆನಪಾಗಬಾರ್ದು ಅಂತ ಹೇಳಿ ನಿಮಗೆ ಸುಮ್ಮನೆ ನೆನಪಿಸೋದು. ನಿನ್ನೆ ನಾವು ಟಕ್ಕೋಟದೊಳಗೆ ಒಂದು ಪ್ರವಚನಕ್ಕೆ ಹೋಗಿದ್ವಿ. ಅಲ್ಲಿ ಬುದ್ಧಿ ಒಬ್ಬ ವಯಸ್ಸಿನ ಹುಡುಗ, ಅವ್ರ ಅಪ್ಪ ಬೇದತ್ತೇವ. ಬೇದ್ರಪ್ಲೆ ಹುಡುಗ ಏನ್ ಮಾಡ್ಬೇಕ್ರಿ, ಒಂದ್ ಸ್ವಲ್ಪ ದುಚ್ಚಟ ಮಾಡ್ತಿದ್ದ, ಉರ್ಲಾಕೊಂಡು ಸತ್ತು ಬಿಟ್ಟ. ಸಣ್ಣ ಹುಡುಗ, 19 ವಯಸ್ಸಿನ ಹುಡುಗ ಉರ್ಲಾಕೊಂಡು ಸತ್ತ. ಅವ್ರವ್ವ 5 ವರ್ಷ ಆತ್ರಿ. 5 ವರ್ಷ ಆತೇವ. ಎಷ್ಟು ಮಗನ ಮೇಲೆ ಪ್ರೀತಿ ಇದಾಳಂದ್ರ ಕಣ್ಣಾಗ ನೀರು ಬರ್ತಾವ ನನಗ. ಎಷ್ಟು ಮಗನ ಮೇಲೆ ಪ್ರೀತಿ ಇದಾಳಂದ್ರ ಜಪೋ ಅಂತ ಹೇಳಿ ಮಗ 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 ದಿವಸ ದವಾಖಾನಿಗೆ ಹೋಗಬೇಕವ. ದಿವಸ ಡಾಕ್ಟರ್ ಇಂಜೆಕ್ಷನ್ ಮಾಡಿರೋ ನಿದ್ದೆ ಬರ್ತಾವ ಹೆಣ್ಮಗಳಿಗೆ. ಆ ಹೆಣ್ಮಗಳು ಇದ್ದಾಗ ಪ್ರವಚನ ಕೇಳಕ್ ಬಂದಳು. 5 ದಿವಸ ಪ್ರವಚನ ಕೇಳಿದಳು. ಆಕೆಗೆ ಒಂದ್ ಸ್ವಲ್ಪ ಆರಾಮ್ ಅನ್ನಿಸ್ತಂತ ದವಾಖಾನಿಗೆ ಹೋಗೋದ್ ಬಿಟ್ಲಂತ. ಆಕೆ ಎತ್ತಕ್ಕೆ ಆಜ್ಞೆ, ಯಾಕೆ ಚಿಂತೆ ಮಾಡಾಕತ್ತಿ? ಇಲ್ಲಪ್ಪ ನನ್ನ ಮಗ ಹೋಗ್ಯಾನು, ನಾ ಯಾರು ನೋಡಿ ಬದುಕ್ಲಿ? ನಿನ್ನ ಗಂಡದನಲ್ಲ, ಗಂಡ ಹೋಗ್ಯಾನ, ಮತ್ತೆ ನೀನು ಅವನು ನೋಡಿ ಬದುಕ್ಲಿಕ್ಕಂದ್ರೆ ಅವನು ನಿನ್ನ ನೋಡಿ ಬದುಕ್ಲಿಕ್ಕಂದ್ರೆ ಜೀವನ ಏನಿದು? ಸ್ವಲ್ಪ ಅರ್ಥ ಮಾಡ್ಕೊರುವ ಅಂತ ಹೇಳಿ. ನಿನಗೇನರೇ ನಿನ್ನ ಮಗ ಕಳ್ಕೊಂಡ, ನನ್ನ ಮಗ ಹೋಗ್ಯಾನ ಅಂತ ತಿಳ್ಕೊಂಡ್ರ ತಾಯಿ ಚಿಂತೆ ಮಾಡಕ್ ಹೋಗ್ಬೇಡ. ನಿನ್ನ ಮಗ ಇಲ್ಲ ಅಂತೇಳಿ ಕೊರಗಲಕ್ ಹೋಗ್ಬೇಡ. ಈ ನಾಡಿನೊಳಗೆ ಅನೇಕ ಮಠಗಳದಾವ. ನಿನ್ನ ಮಗನ್ ನೋಡಂಗ ಅನಿಸ್ತು ಅಂತಂದ್ರೆ ಬೇಳೂರು ಗುರುಬಸ್ಸು ಮಠಕ್ಕೆ ಬಾ, ನಿಮ್ಮ ಮಗ ರೂಪದೊಳಗೆ ಪರಮ ಪೂಜ್ಯರ ಕಂಡು ನಿನಗೆ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ಮಾತು ಹೇಳಿದೆ. ಹೆಣ್ಮಗಳು ನಕ್ಕೋತ ಹಾದಳ್ರಿ ಮನಿಗೆ, ನಕ್ಕೋತ ಹಾದ್ಲೇವ. ಅದಕ್ಕಾಗಿ ಕಡ್ಕೊಳ್ಳೋ ಮಡಿವಾಳಪ್ಪ ಅದನ್ನ ಹೇಳತ್ತೇನೆ, ನೀ ಎಂತಹ ಮನಿ ಕಡಿಸಿ ಅನ್ನೋದು ಮುಖ್ಯ ಅಲ್ಲ ಇವ, ನೀ ಎಂತಹ ಬದುಕ್ತಿ ಅನ್ನೋದು ಮುಖ್ಯ ಅನ್ನತಕ್ಕಂಥ ಮಾತನ್ನ ಹೇಳಕತ್ತಾನ. ನೀನು ಹೊಗದು ಬಂದು ಉಣ್ತಾರೋ ಹುಗ್ಗಿ ಹೋಳಿಗೆ, ಹೋಗಿತಕ್ಕ ನಿಂದಿರ್ತಾರ ನೀವು. ಅವ್ರು ಏನತ್ತಾರ, ನಮ್ಮ ಜೈನ್ ರೂಢದಾವ ಮತ್ತ ಯಾವಾಗ ಹೋಗದ್ ಬರ್ಲತ್ ಕೂತಿರ್ತಾರ. ಜಾಗನ ಸಿಗೋತಿಗೆ ಸುಡ್ಲಾತ್ಯಾರ ನಮ್ಮಲ್ಲಿ. ಯಾವಾಗಾರ ಹೋಗದ್ ಬರ್ಲಿ ಅದನ್ನ ನೋಡ್ರಿ. ಹೋಗಿದಂಗ ನೆನಪಾತೇವ ಇದೊಂದು ಹೇಳಿ ಮುಗಿಸ್ತಾನ. ಯಾಕಂದ್ರೆ ಅಪ್ಪಗಳ ಆಶೀರ್ವಚನ ಐತಿ. ನಾನು ಹಂಗ ಮಾತಾಡ್ಕೊತ ನಿಂತಂದ್ರೆ ನಿಮ್ಮ ಮುಖ ಎಲ್ಲ ನೋಡಕತ್ತಾನ ಭಾಳ ಆನಂದ ಆಗೈತಿ ನನಗೆ. ಚಿಂಚಲಿ ಮ್ಯಾಯಕ ಚಿಂಚಲಿ ಆಗಿಲ್ಲ, ಆ ಕಟಾವದಾಗ ಬಂದು ಕೂತಾಳ ಅನ್ನೋ ರೀತಿ ಒಳಗೆ ನೀವೆಲ್ಲ ಬಂದು ಕೂತೀರಿ. ಯಾಕಂದ್ರೆ ಹಂಗ ನಾವು ಮೈಕ್ ಬಿಡಾಕ ಬರವತ್ತ ಅದು ಸೌಂಡ್ ಒಂದ್ ಸ್ವಲ್ಪ ಯಾಕೋ ಕರ್ಣ ಚಂದ ಕೇಳಕತ್ತಾವು, ಹೃದಯ ತುಂಬಿ ಹಂಗ ಬರ್ಲಾತೇವು. ಕೆಲವು ವೇದಿಕೆಗೆ ಏನು ಮಾತಾಡ್ಲತ್ತಿರ್ತೀವಿ, ಅದ್ರ ಅಪ್ಪಗಳ ಪ್ರೀತಿಯನ್ನು ಗೊತ್ತಿಲ್ಲ ನಮ್ಮ ಮೇಲೆ. ಇವು ಮಾತುಗಳು ಹಂಗೆ ಬರ್ಲಾಕತ್ತಾವ. ಒಂದ್ ಬಳಕ ಒಂದು ಸಣ್ಣ ಘಟನೆ ಎನಿಸ್ಬೇಕು ನಿಮಗೆ. ಏನು ನಾವು ಒಯ್ಯಂಗಿಲ್ಲ ಅಂತ ನಾಗ ಭೂಮಿ ತೇಲಿ ಮೇಲೆ ಏನು ಒಯ್ತೀರೇನು? ಮತ್ತೆ ನಿಮ್ಮಲ್ಲದು ಬುತ್ತಿ ಕಟ್ಟಿಡ್ತಾರತ್ಲ ಕಟಾವದಾಗ ಕುನ್ಯಾಗ ಹೆಂಗ್ ಇಡ್ತಾರೇನ್ರಿ? ಇಲ್ಲಲ್ಲ, ಹೇಳಿದ್ರು ಯಾರೋಪ್ಪ, ಮತ್ ಕುನ್ಯಾಗ ಬುತ್ತಿ ಇಡ್ತಾರು, ಅವ್ರ ಪಾಲಿಲ್ ಬಂಗಾರ ಇಡ್ತಾರು. ಕೇಳಿ ನೀವನ ಅದಕ್ಕೆ ಹೇಳತ್ತೀನಿ. ಇಲ್ಲನ ಈಗ ಬ್ಯಾರೆ ಕಟಾವ್ ಇರ್ಬೇಕು, ಅದು ಬಹುತೇಕ ಬ್ಯಾರೆ ಊರದ. ನನಗೇನು ಗೊತ್ತ, ನಾನೇನು ಬಡ್ಕೋರಿ, ನಾ ಏನೋ ಕೇಳಿದ್ನೇನು ಹೇಳತ್ತೀನಿ. ಮತ್ತು ಅವ್ರ ಸೀರಿ ಜಂಪರ ನೋಡ್ರಿ ಎಷ್ಟು ಚಿತ್ರ ಜಗತ್ತ. ಅವರು ಹಾಸ್ಕೊಂಡಿರೋ ಹಾಸಿಗೆ ಸುಡ್ತಾರೇವ ಸತ್ತ ಬಳಕ. ಹೌದು ಸುಡ್ತಾರಲ್ರಿ. ಹೊಳ್ಯಾಗ ಓದ್ ಬರ್ತಾರ. ಅವ್ರ ಕೊಳ್ಳಾಗಿನ ಬಂಗಾರ ಒಗಿತಾರನ್ರಿ? ಅವ್ರ ಹೆಸರೆಲ್ಲ ಇದ್ರ ಆಸ್ತಿ ಒಗಿತಾರ ಹೋಗಿ? ಲಘು ಮಾಡಿ ತಕ್ಕೋತಾರ. ಯಾರೇ ಬಿಡ್ತಾರನ್ರಿ? ಅದು ಹೋಗೈತದ್ರ ಹಾಸಿಗೆ ಏನ್ ಮಾಡ್ಯಾರವ? ತೆಲ್ದುಮ್ ಏನ್ ಮಾಡಿದ್ ಪಾಪದ?
ಅವು ಅದ್ರ ಮ್ಯಾಲ ಮಕ್ಕೊಂಡ ನಾವು ಒಗಿರೋದನ್ನು ಸೋಡ್ರಿ ಅದನ್ನು, ಅದು ಹೊಳೆ ಹೋಗಿರೋದನ್ನು ಹಾಸಿಗೆ ಹೋಗದಾರ ಕೊಳ್ಳಾಗಿನ ಬಂಗಾರ ಹೋಗಂಗಿಲ್ಲ ನಾವು. ಯಾಕೆ 1.5 ಲಕ್ಷ ಆಗೈತೆ ಚಿಗವ. ಅದಕ್ಕಾಗಿ ಬಿಡಂಗಿಲ್ಲ ಅದನ್ನ. ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಒಬ್ಬ ಬೆಂಗಳೂರಾಗ ಇದ್ದವ ಸತ್ತಿದತ್ರಿ. ಬೆಂಗಳೂರಾಗ ಮಗ ಇದ್ದತ್ತ, ಅವ್ ಇಲ್ಲಿ ಎಲ್ಲ ಮತನಿ ಸಮೀಪ ಅವ್ರ ಅಪ್ಪ ಇದ್ದತ್ತ, ಸತ್ತಿದತ್ತ. ಸತ್ತತ್ ಸಾಯನ ಏನ್ ಮಾಡ್ತಾರ್ರಿ? ದೆಹಲಿ ಕಳಿಸ್ತಾರಲ್ರಿ, ಮನ್ನ ಕೊಡ್ತಾರಲ್ಲ. ಅದೇನಾಯ್ತು, ಇಬ್ರು ಮಕ್ಕಳು ಊರಾಗಿದ್ದಿರತ್ತ ತಮ್ಮ, ಇಬ್ರು ಮಕ್ಕಳು ಊರಾಗಿದ್ದಿರತ್ತ. ಇಬ್ರು ಮಕ್ಕಳು ಊರಾಗಿದ್ದಾಗ ಏನಾಯ್ತು ಅಂತಂದ್ರೆ, ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಇಬ್ರು ಮಕ್ಕಳು ಊರಾಗಿದ್ರು, ಅವ್ರಿಬ್ರು ಮಕ್ಕಳು ಸ್ವಸ್ಥ್ಯಾರು ಬೆಳತನ ಹತ್ರ ಅವ್ರು. ಯವ ಅಳುದು ಭಾಳ ಕೆಟ್ಟವ, ಈಗ ಅಳೋದು ಬಂದಾಗೈತಿ. ಈಗ ಅಳ್ತಿರ್ತಾವ, ಆಡ್ಯಾಡ್ಕೊಂಡ್ ಅಳು ಗೊತ್ತೈತೆ ನಿಮಗೆ? ಆಡ್ಯಾಡ್ಕೊಂಡ ಮತ್ತ ನನಗೆ ಹತ್ತು ತೋರ್ಸಂದಿರಿ ಎಲ್ಲ ಕೊಡಿ ಮತ್ತೆ. ನಮಗೊಂದ್ ಸ್ವಲ್ಪ ಕಲ್ಕೋತೀವಿ, ನಮ್ಗೆ ಅಟ್ಟು ತೋರ್ಸಂದಿರಿ ಮತ್ತೆ ನಂಗೆ ನನಗೂ ಆಡ್ಯಾಡ್ಕೊಂಡ್ ಅಲಾಕ್ ಬರ್ತದ. ಕರೆ ಜಾತ್ರೆ ಚಂದ ಮಾಡಿರ್ಲಿ, ಆಡ್ಯಾಡ್ಕೊಂಡ್ ಅಳ್ದತ್ತೀವಿ. ಮನೆ ಬೆಂಗಳೂರಾಗ ಹೆಂಗಾಗೈತ್ರಿ, ಏನಾಗೈತಿ ಗೊತ್ತೇನ್ರಿ? ಆಡ್ಯಾಡ್ಕೊಂಡ್ ಅಳವ್ರು ಯಾರಿಲ್ಲ. ಅಲ್ಲೊಂದು ಸಂಘ ಐತೈತ್ರಿ, ಅಖಿಲ ಭಾರತ ಅಳುವವರ ಸಂಘ ಅಂತ ಹೇಳಿ. 5,000 ರೂಪಾಯಿ ಕೊಟ್ರೆ ಹಂಗಾಳತಾರತ್ತೇವ, 10,000 ರೂಪಾಯಿ ಕೊಟ್ರೆ ಆಡ್ಯಾಡ್ಕೊಂಡ್ ಅಳ್ತಾರಂತ. ಮತ್ತೆ ಫೋನ್ ನಂಬರ್ ಕೊಟ್ಟು ಹೋಗ್ತೀನಿ, ಮತ್ತೆ ನಿಮ್ಮೂರಿಗೆ ಅದು ಕಳಿಸ್ತೀರಿ. ಮತ್ತೆ ನಮ್ಮೂರಾಗ ಚಲೋ ಅದಿವತ್ತಾರ ಅವ್ರು ಅಳಾಕ, ಏನು ಬೆಂಗಳೂರನ್ನ ಕಳಿಸ್ತಿರ್ತಾರ ಅವ್ರು. ಮತ್ತೆ ಎಲ್ಲಿ ಅವ್ರಿಗೆ ಖರ್ಚಿಗೆ ದಂಡ. ರೊಕ್ಕ ತಗೊಂಡು ಅಳಾಕತ್ತಾರ ಯಾವ, ಮತ್ತೆ 100 ರೂಪಾಯಿ ಕೈಯಾಗ ಕೊಡೋದು ಮತ್ತೆ ಜೋರು ಅಳಾಕತ್ತಾರ ಅಂತೇಳಿ. ಹೆಂಗ ನಿಮ್ಮಲ್ಲಿ ಹಾರ ಹಾಡ ಕಿಸೆಗೆ ಹಾಕ್ತಾರಲ್ಲ ಪಿನ್, ಹಂಗದು ಮಜಾ ಇರ್ತೈತೆ, ಭಾಳ ಮಜಾ ಇರ್ತೈತಿ. ಏನ ಮುದುಕ ಸಾಯ್ತಲ್ಲ, ಇಬ್ಬರು ಹೆಣ್ಮಕ್ಳು ಬೆಳತನ ಹತ್ತರು, ಹೆಣ ಚಂದ ಮಾಡಿದ್ರು. ಮುಂಜಾನೆ ಹೋಗಿ ಮಣ್ಣು ಕೊಡ್ಬೇಕು. ವಿಮಾನದಾಗ ಕುಣಿಸಾದಕ್ಕೆ ವಿಮಾನ ತಿರಿನತ್ತೀರಿ ನಿಮ್ಮಲ್ಲಿ? ವಿಮಾನ ತಿರಲ್ಲ, ಭಾಳ ಖುಷಿ ಆಯ್ತು ನನಗೆ. ಅದಕ್ಕೆ ವಿಮಾನ ತಾರ. ವಿಮಾನದಾಗ ಹೋಗಿ ಕಮಾನದಾಗ ಕುಂಡ್ರದೇವ. ಎಷ್ಟು ಚಂದ ನೋಡ್ರಿ ಶಬ್ದ, ಎಷ್ಟು ಚಂದ ಮಾಡ್ಯಾರ ಇವನ್ನ. ವಿಮಾನದಾಗ ಅದು ಹೆಂಗ್ ಮಾಡ್ತಿದ್ ಗೊತ್ತೇನು? ಅಳಿಗಾಡ್ತೈತಿ ಅದು ಗೋನ್, ಈಗ ಸಡ್ಲು ಕಟ್ಟಿರ್ತಾರ, ಮಕ್ಕ ಭಾಳ ಬಿಗಿ ಕಟ್ಟಾಕ್ ಬರಂಗಿಲ್ಲಲ್ರಿ, ಅದು ಹಿಂಗೆ ಮಾಡ್ತಿರ್ತೈತಿ. ಮತ್ತೆ ನೀನು ಹಂಗೆ ಮಾಡ್ಕೊತ ಹೋಗಿ ತಂದಿರಿ ಮತ್ತೆಲ್ಲ ಕೊಡಿ. ಹಿಂಗೆ ಮಾಡ್ತಿರ್ತೈತಿ. ಎದಕ್ಕೆ ಹೆಂಗೆ ಮಾಡ್ತ ಗೊತ್ತೇನ್ರದ? ಯಾಕೆ ಗೊತ್ತೇನೆ ಏನ್ರಿ ಸಂತರ ಎದಕ್ಕೆ ಮಾಡ್ತ ಗೊತ್ತೇನು? ಅದು ಹೇಳ್ತಿರ್ತೈತೆ, ನಾ ಏನು ಓದಿಲ್ಲ, ಅದು ಹೇಳ್ದತ್ತೆ, ನಾ ಏನು ಓದಿಲ್ಲ ಅಂತೇಳಿ ಲಕ್ಷ ಕೊಟ್ಟು ಕೇಳಬೇಕು, ಇನ್ನು ಮಣ್ಣು ಕೊಡಬೇಕು, ಮುದುಕನ ಮಣ್ಣು ಕೊಡಬೇಕು ಅಂತ ಎಲ್ಲ ತಯಾರಾಗ್ಯದ. ಆಕೆ ಬಂದ ಬೆಂಗಳೂರಕ್ಕೆ ಹಾರ್ನ ಗಾಡಿ ಹಾರ್ನ ಹೊಡಿತು. ಅವ್ರಂದ್ರು ಬೆಂಗಳೂರು ಬಂದ್ರೆ ತಡಿ ಹೆಣ್ಣು ಮಗಳು ಕಿಟಕಿಯಾಗಿ ಜಿಗದಿದತ್ ನೋಡ್ರಿ. 3ನೇ ನಂಬರ್ ಸಸಿ ಎಲ್ಲಿಂದ ಜಿಗದೇವ? ಬಾಗಿಲು ಲಾಕ್ ತೆಗೆದು ತಯಾರಿಲ್ಲಕ್ಕೆ ಕಿಟಕಿಯಾಗಿನ ಜಿಗದು ಓಡ್ಕೊಂತ ಬಂದು ಮಾವಾ 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 ಮತ್ತೆ ತಿನ್ನು ಮಾವ ತಿಳ್ಕೊಂಡ್ರಿ. ಮತ್ತೆ ನೀವು ಸ್ವಾದರ ಮಾವ ಅಂತೇಳಿ ಎಲ್ಲಿ ಜಿಗದಳು ಅಂತಂದ್ರೆ, ಏನ ಮಾವಿದ್ದಲ್ಲ ಮಾವನ ಮ್ಯಾಲ ಜಿಗದಳಿವ. ಲಕ್ಷ ಕೊಟ್ಟು ಕೇಳ್ರಿ ತಾಯಿ, ಬೆಳತನ ಹೆಣ ಹಂಗ ಇಟ್ಟಿದ್ರು, ಹೆಣ ಗುರುಕ್ ಮಾಡಿರ್ತದ. ಮತ್ತೆ ಏನ್ ಮಾಡೋದು? ಹೆಣ ಗುರುಕ್ ಮಾಡಿತ್ತು, ಮಾವಿಗೆ ಶರ್ಗ್ ಹಾಕಿದಳು. ನನ್ನ ಮಾವ, ನನ್ನ ಬಂಗಾರ, ಯವ್ವ ನನ್ನ ಮಾವ ನಮ್ಮ ಮ್ಯಾಲ ಭಾಳ ಜೀವಿದ್ದ, ವರ್ಷಕ್ಕೊಂದು ರೇಷ್ಮೆ ಸೀರೆ ತರಾವ. ಹಿಂಗೆಲ್ಲ ಅಳ್ಕೋತ 10 ನಿಮಿಷ ಆಗಿತ್ತು. ಮ್ಯಾಲೆ ಎದ್ದು ಬಂದಳು. ಇವರಿಬ್ಬರು ಸ್ವಸ್ಥ್ಯಾರ ಹೊಟ್ಟಾಗಿ ಬೆಂಕಿ ಬಿಡ್ತೇವ. ಯಾಕ? ನಾವರೇ ಬೆಳತನ ಇಟ್ಟು ಚಂದ ಹತ್ತೀವಿ, ನಮ್ಮನ್ನು ನೋಡವ್ರಿಲ್ಲ, ನಮ್ಮನ್ನ ಕೇಳವ್ರಿಲ್ಲ. ಈಕೆರು ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಳ ಅಂತ ಆಕಿ ಎತ್ತು ಎಲ್ಲರೂ ಈಕೆ ಕಡೆ ಮನಸ್ಸು ಕರಗಿದ್ ಕೊಟ್ರಲ್ಲ ಅಂಥೇಳಿ ಆಕಿ ಚಿಂತೆ ಮಾಡಕತ್ತಳು. ಲಕ್ಷ ಕೊಟ್ಟು ಕೇಳ್ಬೇಕ್ಯವ. ಮ್ಯಾಲ ಎದ್ದು ಬಂದಳು. ತಂಗಿ ಹಿಂಗ್ಯಾಕೆ ಮಾಡಿದ್, ಇಟ್ಟ್ಯಾಕ ಹತ್ತಿ, ಏನು ಮಾವೇ ನಿನ್ನ ಮನ್ಯಾಗಿದ್ದ, ನೀ ಇಟ್ಟ್ಯಾಕ ಇದನ್ ಮಾಡಿದೆ ಅಂತಂದಾಗ ಆಕಿ ಅಂದಳು, ಇದು ಬ್ಯಾರೆ ಐತಿ, ನೀ ಸುಮ್ಮೀರ್ ಅಂದಳಾಕಿ. ಮತ್ತೆ ಯಾಕೆ ಹಿಂಗ ಹತ್ತಿ ಅಂತ ಕೇಳಿದ್ರು. ಯಾಕೆ ಹಿಂಗ ಹತ್ತಿ ಅಂತಂದಾಗ ಲಕ್ಷ ಕೊಟ್ಟು ಕೇಳ್ಬೇಕು ತಾಯಿ. ಬೆಂಗಳೂರು ಹೆಣ್ಮಗಳು ಹೇಳಿದಂತ, ನಮ್ಮ ಮಾವ 3 ವರ್ಷದಿಂದ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿಗೆ ಬಂದಿರತಕ್ಕಂಥ ಮಾವಗ ಸಂಜೆಗೆ 1 ಕಪ್ ಚಹಾ ಮಾಡಿ ಕೊಟ್ಟು 2 ಬ್ರಿಟಾನಿಯಾ ಬಿಸ್ಕಿಟ್ ಇಟ್ಟು ತಿನ್ನು ಅಂತ ಕೊಟ್ಟೆ. ನನ್ನ ಮಾವ ಬಿಸ್ಕಿಟ್ ಬಿಟ್ಟು ಚಹಾ ಕೂಡ ಅಯ್ಯೋ ಹಲ್ಲಂದ. ಯಾವಾಗ ಅಯ್ಯೋ ಹಲ್ಲಂದಲ್ಲ, ನನ್ನ ಗಂಡ ಸಣ್ಣವಿದ್ದಾಗ ನಮ್ಮ ಮಾವ ಅವನ ಮೇಲೆ ಭಾಳ ಜೀವ, ಹೆಗಲ ಮೇಲೆ ಹೊತ್ಕೊಂಡು ಸಾಲಿ ಕಲಿಸಿ ಗೋರ್ಮೆಂಟ್ ನೌಕರಿ ಹಚ್ಚಾನ. ಅದಕ್ಕಾಗಿ ನನ್ನ ಗಂಡ ಏನು ಮಾಡಿದ ಅಂತಂದ್ರೆ, ನಮ್ಮ ಅಪ್ಪನ ಕಡಿಕಾಲ ಚಂದ ಇರಲಿ ಅಂತ ತಿಳ್ಕೊಂಡು ಏನು ಮಾಡಿದ ಅಂತಂದ್ರೆ, ದವಾಖಾನೆ ಕರ್ಕೊಂಡು ಹೋಗಿ ಹಲ್ಲು ಕೇಳಿಸಿ, ಎದರ ಹಲ್ಲು ಹಾಕ್ಸಾನ ಗೊತ್ತೇನು? ಬಂಗಾರ ಹಲ್ಲು ಹಾಕ್ಸಾನು. ಮತ್ತೆ ನೀ ಏನು ಮಾಡಿ ಬಂದಿ? ಹೋಗಿ 3 ಬಂಗಾರ ಹಲ್ಲು ವಸಡಿಗೆ ಬೆಳೆಸಾನು. ಆ 3 ಬಂಗಾರ ಹಲ್ಲು ಮನ್ನಾಗ ಹೋಗ್ಯಾವ ಅಂತೇಳಿ ಗುದ್ದಿ ಶರಗನೆ ಕಟ್ಕೊಂಡ್ ಬಂದಿ ನೋಡು ಒಂದಳತ್ತಕ್ಕೆ. ಗುದ್ದಿ ತಗೊಂಡು ಬಂದಾಳೆವ. ಕೈಯೆಲ್ಲ ರಕ್ತ ಬರಾಕದಿತ್ತು. ಶರಗ ಹಾಕಿ ಎದಕ್ಕತ್ತಾಳಂತ ಮಾಡ್ರಿ ನೀವು? ಬಂಗಾರ ಹಲ್ಲಿನ ಸಲುವಾಗಿ. ಮತ್ ನಿಮ್ಮೂರಾಗ ಯಾರೇ ಜಿಗದ್ರಿ ಇದಕ್ಕ ತಿಳ್ಕೊಬೇಕು ನೋಡ್ರಿ ನೀವು. ಅದಕ್ಕಾಗಿ ನೆನಪಿಟ್ಟುಕೊಳ್ರಿ, ಜೀವನದೊಳಗೆ ನಿಮ್ಮ ಜೊತೆ ಬಂಗಾರ ಬರಂಗಿಲ್ಲ ತಾಯಿ, ಸುಂದರವಾಗಿರೋ ಕಟ್ಟಿರೋ ಮನಿ ಬರಂಗಿಲ್ಲ,
ಲಕ್ಷ ಕೊಟ್ಟು ಕೇಳಬೇಕು. ನಿಮ್ಮ ಸಂಪತ್ತು ಬರಂಗಿಲ್ಲ, ನಿಮ್ಮ ಸತಿ ಬರಂಗಿಲ್ಲ, ನಿಮ್ಮ ಸುತರು ಬರಂಗಿಲ್ಲ. ನಿಮ್ಮ ಜೀವನದೊಳಗೆ ಕಟ್ಟ ಕಡಿಯದಾಗಿ ನಿಮ್ಮ ಜೊತೆ ಎಲ್ಲಿ ಹೋದ್ರೂ ಸಹಿತ ಬರ್ತಕ್ಕಂಥ ಏಕೈಕ ಶಕ್ತಿ ಇದ್ರೆ ಅದು ಗುರುನಾಥನ ಆಶೀರ್ವಾದ ಅನ್ನತಕ್ಕಂಥದನ್ನು ತಿಳ್ಕೊಳ್ಬೇಕು. ಗುರುವಿನ ಆಶೀರ್ವಾದ ಒಂದ ಬರ್ತದೆ. ಅಂತಹ ಗುರುವಿನ ಆಶೀರ್ವಾದ ಸದಾವಕಾಲ ನಿಮ್ಮ ಎಲ್ಲರ ಮೇಲೆ ಇರಲಿ. ಯಾಕಂತಂದ್ರೆ ಮಧ್ಯಾಹ್ನದ ಬಿಸಿಲ, ಅದಕ್ಕಾಗಿ ಹೇಳ್ತಾರೆ ಮಧ್ಯಾಹ್ನದ ಬಿಸಿಲು ಹೊತ್ತಿನೊಳಗೆ ಹೊಲ ನೋಡಬಾರ್ದಂತ. ಉತ್ತರ ಕರ್ನಾಟಕದೊಳಗೆ ಹಸದವ್ರ ಮುಂದೆ ಪುರಾಣ ಹೇಳಬಾರ್ದಂತ. ನೀವು ಸಣ್ಣಂಗೆ ಹಸಿಲಕತ್ತೀರಿ, ನೀವು ಹಸಿದಿಲ್ಲ, ನಾನು ಹಸ್ದನಿ. ಅದಕ್ಕಾಗಿ ಹಸದವ್ರ ಮುಂದೆ ಪುರಾಣ ಹೇಳಬಾರ್ದು, ಶಾಸ್ತ್ರ ಹೇಳಬಾರ್ದತ್ತಾರ. ಮಠ ಮಧ್ಯಾಹ್ನದಾಗ ಹೊಲ ನೋಡಬಾರ್ದತ್ತ, ಹಸದವ್ರ ಮುಂದೆ ಶಾಸ್ತ್ರ ಹೇಳಬಾರ್ದತ್ತ. ಅದಕ್ಕಾಗಿ ಎಲ್ಲವನ್ನ ಅರಿವಿನೊಳಗೆ ಇಟ್ಟುಕೊಂಡು ಪೂಜ್ಯರು ತಮ್ಮ ಅದ್ಭುತವಾಗಿರತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಪೂಜ್ಯರು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ಸದ್ಭಕ್ತರು ಕೈ ಮೇಲೆತ್ತಿ ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆಗಳನ್ನು ತಡ್ತಾ ಈ ವೇದಿಕೆಗೆ ಸ್ವಾಗತ ಮಾಡೋಣ. ಮತ್ತೊಂದು ದಿವಸ ಮತ್ತೊಮ್ಮೆ ಈ ವೇದಿಕೆಗೆ ಬಂದಾಗ ಮತ್ತಷ್ಟು 4-6 ವಿಚಾರಗಳನ್ನು ಹಂಚಿಕೊಳ್ಳೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿವರೆಗೂ ಹರಿದು ಬಂದಿರತಕ್ಕಂಥ ವಾಕ್ಪುಷ್ಪಗಳನ್ನು ಗುರುಗಳ ಶ್ರೀಚರಣಕ್ಕೆ ಅರ್ಪಿಸ್ತಾ, ಮನ್ನ ಕನಕಣದಲ್ಲಿ ತಂಪು ತನಿರುಗಿರಲಿ, ಒಲವಿನ ಬರತು ಎಂದು ಬತ್ತದಿರಲಿ, ಕಸವರಸವಾಗಿ ಬಾಳನಂದನವಾಗಿ ಅಪ್ಪ ಗುರುಬಸವರ ಕೃಪೆ ನಿಮ್ಮ ಮನೆಗೆ ಮನಕ್ಕೆ ಹೊಳೆಯಾಗಿ ಹರಿದು ಬರಲಿ ಅಂತ ಹೇಳ್ತಾ, ನನ್ನ ಭಾಷೆ ಅರ್ಥ ಆಗ್ಯಾವಲ್ಲ ಮತ್ತೆ ನಿಮಗೆ? ಮತ್ತು ಮರಾಠಾಗ ಮಾತಾಡಿದ್ರೆ ಇನ್ನೂ ಮರಾಠಾಗ ಚಲೋ ಮಾಡ್ತಾನೆ. ನನಗೆ ಮರಾಠಿನ ಬರಂಗಿಲ್ಲ ಬ್ಯಾಡತಿ ಅಂದ್ರೆ ಹೆಂಗೆ ನಾರಿ ಹೆಂಗೆ ಚಲೋ ಮಾಡ್ತಾನೆ. ಎಷ್ಟು ಬ್ಯಾಸರಾಗಿರ್ಬೇಕು ನೋಡ್ರಿ ಹೇಗಿನ. ಅದಕ್ಕಾಗಿ ಮುಗಿಸ್ತೀನಿ. ಕನ್ನಡದಾಗ ಮಾತಾಡೋದು, ಕನ್ನಡ ಚಂದೇವ. ನಿಮ್ಗೆ ಗೊತ್ತಿರ್ಬೇಕು. ನೀವು ಪಂಡ್ರಾಪುರ ಪಾಂಡ್ರಂಗ ಎಲ್ಲೇ ಗೊತ್ತಿ ನಾವು ಪಂಡ್ರಾಪುರದಾಗ ಹೋಗಿ ನಿಂತಂತ ಹೇಳಿ ಪಾಂಡ್ರಂಗ ನಾವು ಕರ್ನಾಟಕದವ ಮೂಲ. ಪಂಡ್ರಾಪುರ ಬಿಟ್ಟಲ್ಲ ಕರ್ನಾಟಕದವರು. ಕರ್ನಾಟಕದಿಂದ ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗ ಆದ ಅಂತ ಹೇಳಿ ಕೆಲವು ಅಭಂಗಗಳೆಲ್ಲ ಕನ್ನಡ ರಾಜ ಅಂತ ಹೇಳಿ ಬರೀತಾರೆ ಅಭಂಗರು ಸಂತರೆಲ್ಲ. ಅದಕ್ಕಾಗಿ ಅಂತಹ ಪಾಂಡುರಂಗನ ಕೃಪೆ ನಿಮ್ಮ ಮೇಲೆ ಇರಲಿ ಅನ್ನತಕ್ಕಂಥ ಮಾತು ಹೇಳಿ ಈ ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸಿರಲಿ. ಶರಣಾರ್ಥಿಗಳು. ಇನ್ನು ಮುಂದೆ ಪರಮ ಪೂಜ್ಯರು ಈ ವೇದಿಕೆಯನ್ನು ಕುರಿತು ಆಶೀರ್ವಚನವನ್ನು ದಯಪಾಲಿಸಬೇಕು ಅಂತ ಹೇಳಿ ಅವರ ಜಂಗಮ ಶ್ರೀ ಚರಣಗಳಲ್ಲಿ ಭಕ್ತಿಯಿಂದ ಬೇಡ್ಕೊಳ್ತೀವಿ.